ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ಕಡೆ ಸಿಂಧೂ ನೀರಿಗಾಗಿ ಭಾರತದ ವಿರುದ್ಧ ಯುದ್ಧ ಮಾಡೋದಕ್ಕೆ ನಾವು ಸಿದ್ಧ ಅಂತ ಹೇಳ್ಕೊಳ್ತಾ, ಇನ್ನೊಂದು ಕಡೆ ನಮ್ಮದು ಸಿಂಧೂ ನಾಗರಿಕತೆ ಅಂತ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಬೊಗಳೆ ಬಿಡ್ತಾ ಇರೋ ಪಾಕಿಸ್ತಾನ, ಇದೆಲ್ಲದರ ನಡುವೆ ಅಲ್ಲಿನ ಲಷ್ಕರ್ ಹಾಗೂ ಇನ್ನಿತರ ಉಗ್ರ ಸಂಘಟನೆಗಳನ್ನು ಭಾರತದ ವಿರುದ್ಧ ಸಿದ್ಧಗೊಳಿಸುವ ಕೆಲಸವನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದೆ. ಮತ್ತೊಂದು ಕಡೆ ಬಲೂಚಿಸ್ತಾನದಲ್ಲಿ ಲಿಬರೇಷನ್ ಪಡೆಯ ಅಬ್ಬರಕ್ಕೆ ಪಾಕಿಸ್ತಾನದ ಸುಮಾರು 30ಕ್ಕೂ ಹೆಚ್ಚು ಕೋಸ್ಟ್ ಗಾರ್ಡ್ಸ್ ಸಾವಿಗೀಡಾಗಿರೋ ವರದಿಗಳು ಬರ್ತಾ ಇವೆ. ಹಾಗಾದರೆ ಅಲ್ಲಿ ಏನಾಗ್ತಾ ಇದೆ? ಲಷ್ಕರ್ ರೀಕನ್ಸ್ಟ್ರಕ್ಷನ್ನ ಸುದ್ದಿಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನಡೀತಿರೋ ಪ್ರತಿಭಟನೆಗಳು ಕಡಿಮೆ ಏನಾಗಿಲ್ಲ. ಅಲ್ಲಿ ಜಾಯಿಂಟ್ ಅವಾಮಿ ಕಮಿಟಿಯ ನಾಯಕರನ್ನು ಬಂಧಿಸೋದಕ್ಕೆ ಪಾಕಿಸ್ತಾನದ ಸೇನೆ ಅವರ ತಲೆಗೆ ಕೋಟ್ಯಂತರ ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿದೆ. ಆ ಹಣವನ್ನು ಎಲ್ಲಿಂದ ತರ್ತಾರೋ ಗೊತ್ತಿಲ್ಲ. ಹಾಗೆ ಆ ಬಹುಮಾನದ ಹಣ ಕೊಡೋ ಯೋಗ್ಯತೆ ಅವರಿಗಿಲ್ಲ ಅಂತನೋ ಏನೋ, ಈ ಅವಾಮಿ ನಾಯಕರನ್ನ ಹಿಡಿದುಕೊಡೋದಕ್ಕೆ ಕೂಡ ಯಾರು ಅಲ್ಲಿ ಮುಂದಾಗ್ತಾ ಇಲ್ಲ. ಹೀಗಾಗಿ ಇದುವರೆಗೆ ಅವರನ್ನ ಬಂಧಿಸೋದು ಪಾಕ್ ಸೇನೆಯಿಂದ ಆಗಿಲ್ಲ. ಹಾಗಂತ ಅವರು ಕೂಡ ಏನು ತಲೆ ಮರೆಸ್ಕೊಂಡು ಓಡಾಡ್ತಾ ಇಲ್ಲ. ರಾವಲ್ಕೋಟಲ್ಲಿ ನಡೀತಿರೋ ಪ್ರತಿಭಟನೆಯಲ್ಲಿ ಆ ಎಲ್ಲ ನಾಯಕರು ಸಕ್ರಿಯವಾಗಿ ಭಾಗಿಯಾಗಿದ್ದಾರೆ. ಅಲ್ಲಿ ಸುಮಾರು 60,000ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಸೇರಿದ್ದಾರೆ. ಪಾಕಿಸ್ತಾನದ ಸರ್ಕಾರ ನಮ್ಮ ಡಿಮ್ಯಾಂಡ್ಗಳನ್ನು ಪೂರೈಸದೇ ಇದ್ರೆ ರಾವಲ್ಕೋಟ್ನಿಂದ ಮುಜಫರಾಬಾದ್ವರೆಗೆ ರ್ಯಾಲಿಯನ್ನು ಹಮ್ಮಿಕೊಳ್ತೀವಿ ಅಂತ ಹೇಳಿರೋ ಆಕ್ರಮಿತ ಕಾಶ್ಮೀರದ ನಾಯಕರು ಪಾಕಿಸ್ತಾನದ ಸೇನೆ ಮತ್ತು ಸರ್ಕಾರವನ್ನು ಭಯೋತ್ಪಾದಕರು ಅಂತ ಕರೆದಿದ್ದಾರೆ. ಭಾರತದ ವಿರುದ್ಧ ಆಕ್ರಮಿತ ಕಾಶ್ಮೀರದ ಯುವಕರ ಕೈಗೆ ಆಯುಧಗಳನ್ನು ಕೊಟ್ಟು ಅವರನ್ನು ಉಗ್ರರನ್ನಾಗಿ ಮಾಡ್ತಾ ಇರೋದು ಪಾಕಿಸ್ತಾನದ ಸೇನೆ ಮತ್ತು ಸರ್ಕಾರ ಅಂತ JAAC ಅಂದರೆ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿಯ ನಾಯಕ ಸರ್ದಾರ್ ಅಮಾನ್ ಖಾನ್ ಹೇಳಿದ್ದಾನೆ. ಇದು ಯಾರಿಗೂ ಗೊತ್ತಿಲ್ಲದ ರಹಸ್ಯ ಏನಾಗಿರಲಿಲ್ಲ. ಆಕ್ರಮಿತ ಕಾಶ್ಮೀರವನ್ನು ಪಾಕಿಸ್ತಾನ ಉಗ್ರರ ಲಾಂಚ್ ಪ್ಯಾಡ್ ಆಗಿ ಬಳಸ್ತಾ ಇದೆ ಅನ್ನೋ ಮಾಹಿತಿಯನ್ನು ಸಾಕಷ್ಟು ಬಾರಿ ಭಾರತೀಯ ಏಜೆನ್ಸಿಗಳು ಹೇಳಿದ್ವು. ಭಾರತ ಕೂಡ ಇದನ್ನು ವಿಶ್ವಸಂಸ್ಥೆಯಲ್ಲಿ ಪ್ರಸ್ತಾಪ ಮಾಡಿತ್ತು. ಎಲ್ಲೆಲ್ಲಿ ಉಗ್ರರ ಶಿಬಿರಗಳಿವೆ, ಯಾವ್ಯಾವ ಜಾಗಗಳನ್ನು ಲಾಂಚ್ ಪ್ಯಾಡ್ಗಳನ್ನಾಗಿ ಪಾಕಿಸ್ತಾನ ಬಳಸ್ತಾ ಇದೆ ಅನ್ನೋ ಮಾಹಿತಿಯನ್ನು ಕೂಡ ಭಾರತ ಸಾಕಷ್ಟು ಬಾರಿ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಒದಗಿಸಿಕೊಟ್ಟಿತ್ತಾದರೂ ಅದನ್ನು ಪಾಕಿಸ್ತಾನ ನಿರಾಕರಿಸ್ತಾ ಬರ್ತಾ ಇತ್ತು. ಆದರೆ ಈಗ ಯಾವ ನೆಲದ ಜನರನ್ನು ಅವರು ಉಗ್ರರನ್ನಾಗಿ ಮಾಡ್ತಾ ಇದ್ರೋ, ಯಾವ ನೆಲವನ್ನು ಭಾರತದ ವಿರುದ್ಧ ಬಳಕೆ ಮಾಡ್ತಾ ಇದ್ರೋ, ಅದೇ ನೆಲದ ಜನ ನಮ್ಮ ಮನೆ ಮಕ್ಕಳ ಕೈಗೆ ಪಾಕಿಸ್ತಾನ ಬಂದೂಕುಗಳನ್ನು ಕೊಟ್ಟು ಅವರಿಗೆ ತರಬೇತಿ ಕೊಟ್ಟು ಅವರನ್ನು ಭಾರತದ ವಿರುದ್ಧ ಎತ್ತಿ ಕಟ್ತಾ ಇದೆ. ಭಾರತದಲ್ಲಿ ಉಗ್ರ ಚಟುವಟಿಕೆಗಳನ್ನು ಮಾಡೋದಕ್ಕೆ ಗಡಿ ದಾಟುವ ನಮ್ಮ ಮನೆ ಮಕ್ಕಳು ಅಲ್ಲಿ ಸತ್ತು ಮಲಗುತ್ತಾ ಇದ್ದಾರೆ. ಈಗ ಪಾಕಿಸ್ತಾನ ನಮ್ಮನ್ನೇ ಉಗ್ರರು ಅಂತ ಕರೀತಾ ಇದೆ. ಆದರೆ ನಿಜವಾದ ಉಗ್ರರು ಮತ್ತು ಉಗ್ರವಾದದ ಪೋಷಕರು ಪಾಕಿಸ್ತಾನದ ಸರ್ಕಾರ ಮತ್ತು ಸೇನೆ ಅಂತ ಆಕ್ರಮಿತ ಕಾಶ್ಮೀರದ ಜನ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಹಾಗಂತ ಪಾಕಿಸ್ತಾನ ಇದನ್ನು ಅವಮಾನ ಅಂತೇನು ಅಂದ್ಕೊಳ್ಳೋದಿಲ್ಲ. ಮಾನ ಇದ್ದರೆ ಮಾತ್ರ ಅವಮಾನ. ಅದು ಏನು ಅಂತಾನೆ ಗೊತ್ತಿಲ್ಲದ ಪಾಕಿಸ್ತಾನಕ್ಕೆ ಇಂಥದ್ದೆಲ್ಲ ಎಲ್ಲ ಅರ್ಥ ಆಗುತ್ತೆ. ಹೀಗೆ ಒಂದು ಕಡೆ ನಮ್ಮನ್ನು ಪಾಕಿಸ್ತಾನವೇ ಉಗ್ರರನ್ನಾಗಿ ಮಾಡ್ತು ಅಂತ ಕಾಶ್ಮೀರಿಗಳು ಹೇಳಿದ ನಂತರ ಕೂಡ ಅಲ್ಲಿ ಉಗ್ರವಾದವನ್ನು ಕಡಿಮೆ ಮಾಡೋ ಕೆಲಸಕ್ಕಲ್ಲಿನ ಸರ್ಕಾರ ಏನು ಕೈ ಹಾಕಿಲ್ಲ. ಅವರು ಹಾಕೋದೂ ಇಲ್ಲ. ಗೆಳೆಯರೆ, ಭಾರತದ ವಿರುದ್ಧ ಪಾಕಿಸ್ತಾನದಲ್ಲಿ ಕೆಲಸ ಮಾಡೋ ಉಗ್ರರಿದ್ದಾರೆ ನೋಡಿ, ಅವರ ಮೂಲ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ. ಖೈಬರಲ್ಲಿರೋ ಪಠಾಣರಿಗೆ, ಬಲೂಚರಿಗೆ ಭಾರತದಲ್ಲಿ ಉಗ್ರವಾದವನ್ನು ಹೆಚ್ಚು ಮಾಡಿ ಆಗಬೇಕಾಗಿರುವುದೇನೂ ಇಲ್ಲ. ಆದರೆ ಭಾರತದಿಂದ ಪಾಕಿಸ್ತಾನಕ್ಕೆ ಓಡ್ ಹೋದ ತಳಿಗಳಿದ್ವು ನೋಡಿ, ಅವರನ್ನು ಮುಹಾಜಿರ್ ಅಂತ ಕರೀತಾರೆ. ಅವರ ಸಂತಾನ ಇವತ್ತಿಗೂ ಕೂಡ ಭಾರತದ ವಿರುದ್ಧ ಕತ್ತಿ ಮಸೀತಾ ಇದೆ. ಹಾಗೆ ಪಂಜಾಬ್ ಪ್ರಾಂತ್ಯದಲ್ಲಿ ಭಾರತ ವಿರೋಧಿ ಶಕ್ತಿಗಳು ಬಲಿಷ್ಠವಾಗಿ ಬೇರೂರಿವೆ. ಲಷ್ಕರ್, ಜೈಷ್ ಇವೆಲ್ಲ ಇರೋದು ಮತ್ತು ಇವುಗಳಿಗೆ ಫಂಡಿಂಗ್ ಆಗೋದು, ಇವುಗಳ ಸಂಸ್ಥಾಪಕರು ಎಲ್ಲ ಕೂಡ ಪಂಜಾಬಿ ಪಾಕಿಸ್ತಾನಿಗಳು. ಆದರೆ ಈ ಸಂಘಟನೆಗಳಲ್ಲಿ ಸಾಯೋದಕ್ಕೆ ಅಂತ ರಿಕ್ರೂಟ್ ಆಗೋ ಉಗ್ರರು ಖೈಬರ್ ಭಾಗದವರು ಇರ್ತಾರೆ, ಅಥವಾ ಆಕ್ರಮಿತ ಕಾಶ್ಮೀರ ಮತ್ತು ಭಾರತದಲ್ಲಿನ ಕಾಶ್ಮೀರದ ಯುವಕರಿರ್ತಾರೆ. ಲಾಭ ಪಂಜಾಬಿಗಳು ಮಾಡ್ಕೋತಾರೆ, ಸಾಯೋದು ಬೇರೆಯವರು. ಸೊ ಈಗ ಕೂಡ ಇಲ್ಲಿ ಆಕ್ರಮಿತ ಕಾಶ್ಮೀರದಲ್ಲಿ ನಾವು ಪಾಕಿಸ್ತಾನದಿಂದ ಹೊರ ಹೋಗ್ತೀವಿ ಅನ್ನೋ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಾಗಲೂ ಪಾಕಿಸ್ತಾನ ಲಷ್ಕರ್ ಎ ತೈಬಾನ ಇನ್ನಷ್ಟು ಬಲಗೊಳಿಸುವ ಕೆಲಸಕ್ಕೆ ಕೈ ಹಾಕಿದೆ. ಕಳೆದ ವರ್ಷ ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿನ ಮುರಿದ್ಕೆ, ಬಹಾವಲ್ಪುರ್ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿನ ಉಗ್ರ ಶಿಬಿರಗಳ ಮೇಲೆ ಭಾರತ ದಾಳಿ ಮಾಡಿತು. ಆ ಸಂದರ್ಭದಲ್ಲಿ ಸಾಕಷ್ಟು ಉಗ್ರ ನಾಯಕರು ಸಾವಿಗೀಡಾದರು. ಅವರ ಕಟ್ಟಡಗಳು, ಕೇಂದ್ರ ಕಚೇರಿಗಳು ಧ್ವಂಸ ಆದವು. ಈಗ ಅವುಗಳನ್ನು ಮರು ನಿರ್ಮಾಣ ಮಾಡುವ ಕೆಲಸ ಅಲ್ಲಿ ಜೋರಾಗಿ ಶುರುವಾಗಿದೆ. ಜೊತೆಗೆ ಲಷ್ಕರ್ ತನ್ನ ಸಂಘಟನೆಯನ್ನು ರೀಸ್ಟ್ರಕ್ಚರ್ ಕೂಡ ಮಾಡ್ತಾ ಇದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಈ ಲಷ್ಕರ್ ಎ ತೈಬಾಗೊಂದು ರಾಜಕೀಯ ಮುಖ ಕೂಡ ಇದೆ. ಅದನ್ನು ಪಾಕಿಸ್ತಾನ್ ಮರ್ಕಾಜ್ ಎ ಮುಸ್ಲಿಂ ಲೀಗ್ PMML ಅಂತ ಕರೀತಾರೆ. ಈಗ ಈ ಮರ್ಕಾಜ್ ಎ ಮುಸ್ಲಿಂ ಲೀಗನ್ನು ಮುಂದಿಟ್ಟುಕೊಂಡು ಲಷ್ಕರ್ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ತನ್ನ ಶಕ್ತಿಯನ್ನು ಮತ್ತಷ್ಟು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ.
ಹಾಗೆ ಅಲ್ಲಿ ಗೃಹ ಬಂಧನದಲ್ಲಿದ್ದಾನೆ ಅಂತ ಹೇಳಲಾಗುವ ಎಲ್ಇಟಿ ಮುಖ್ಯಸ್ಥ ಹಫೀಜ್ ಸಯೀದ್ ಇತ್ತೀಚೆಗೆ ನಾನಾ ಕಡೆಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೂ ಶುರು ಮಾಡಿದ್ದಾನೆ. ಪಾಕಿಸ್ತಾನ ಫೈನಾನ್ಷಿಯಲ್ ಟಾಸ್ಕ್ ಫೋರ್ಸ್ನ ಗ್ರೇ ಲಿಸ್ಟ್ನಿಂದ ಹೊರಬರೋದಕ್ಕೆ ಈ ಹಿಂದೆ ಉಗ್ರರ ವಿರುದ್ಧ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿರುವುದಾಗಿ ಹೇಳಿಕೊಳ್ತಾ ಇತ್ತು. ಆ ಸಂದರ್ಭದಲ್ಲಿ ಈ ಹಫೀಜ್ನನ್ನ ಗೃಹ ಬಂಧನದಲ್ಲಿಟ್ಟಿರುವುದಾಗಿ ಕೂಡ ಪಾಕಿಸ್ತಾನ ಹೇಳ್ತು. ಅದರಲ್ಲಿ ಅಂಥದ್ದೇನೂ ಕಾಣ್ತಾ ಇಲ್ಲ. ಹಫೀಜ್ಗೆ ಭಾರತದ ದುರಂಧರುಗಳು ಕನಸಲ್ಲಿ ಬರೋದಕ್ಕೆ ಶುರು ಮಾಡಿದಾರಂತೆ. ಹೀಗಾಗಿ ಪಾಕಿಸ್ತಾನ ಅವನಿಗೆ ಭಯಾನಕ ಭದ್ರತೆಯನ್ನು ಒದಗಿಸಿಕೊಟ್ಟಿದೆ ಮತ್ತು ಹಫೀಜ್ ಹೈ ಸೆಕ್ಯೂರಿಟಿಲೇ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿ ಕೂಡ ಆಗ್ತಾ ಇರೋ ಬಗ್ಗೆ ಬೇಹುಗಾರಿಕಾ ಇಲಾಖೆಗೆ ಮಾಹಿತಿಯೂ ಇದೆ. ಈಗ ಈ ಹಫೀಜ್ ಲಷ್ಕರ್ನ ಸಂಘಟನಾ ಜವಾಬ್ದಾರಿಗಳನ್ನು ಮತ್ತಷ್ಟು ಬಲಪಡಿಸುವ ಕೆಲಸಕ್ಕೆ ಕೈ ಹಾಕಿದ್ದಾನೆ ಅನ್ನೋದು ಇಂಟೆಲಿಜೆನ್ಸ್ ಮಾಹಿತಿಗಳನ್ನು ಆಧರಿಸಿ ನೆಟ್ವರ್ಕ್ 18 ಮಾಡಿರುವ ವರದಿ. ಇಲ್ಲಿ ಲಷ್ಕರ್ ತನ್ನ ಹಿರಿಯ ಕಮಾಂಡರ್ಗಳ ಜವಾಬ್ದಾರಿಗಳನ್ನು ಬದಲಿಸಿದೆ, ಕೆಲವರನ್ನ ವರ್ಗಾವಣೆ ಮಾಡಿದೆ. ಈ ಹಿಂದೆ ದಕ್ಷಿಣ ಪಂಜಾಬ್ನ ಉಸ್ತುವಾರಿ ವಹಿಸಿಕೊಂಡಿದ್ದ ಇಮ್ರಾನ್ ಲಿಯಾಕತ್ ಭಟ್ಟಿಯನ್ನ ಕಸೂರ್ ಜಿಲ್ಲೆಗೆ ಸ್ಥಳಾಂತರಿಸಲಾಗಿದೆ. ಪಟೋಕಿಯಲ್ಲಿನ ಮರ್ಕಾಜ್ ಯರ್ಮೂಕಲ್ಲಿ ಉಗ್ರರ ತರಬೇತಿ ಶಿಬಿರ ಹೊಂದಿದೆ. ಅದರ ಜವಾಬ್ದಾರಿಯನ್ನು ಈ ಭಟ್ಟಿಗೆ ವಹಿಸಿಕೊಡಲಾಗಿದೆ. ಸೈಫುಲ್ಲಾ ಕಸೂರಿ ಮತ್ತು ಸಾಜಿದ್ ಜಾಟ್ ಮಾರ್ಗದರ್ಶನದಲ್ಲಿ ಈ ಭಟ್ಟಿ ಕೆಲಸ ಮಾಡ್ತಾ ಹೋಗ್ತಾನೆ. ಹಾಗೆ ಖೈಬರ್ ಪಖ್ತೂನ್ಖ್ವಾದಲ್ಲಿ ಪಾಕಿಸ್ತಾನ್ ಮರ್ಕಾಜೆ ಮುಸ್ಲಿಂ ಲೀಗ್ನ ಪ್ರಾಂತೀಯ ಅಧ್ಯಕ್ಷನನ್ನಾಗಿ ರಾಣಾ ಅಶ್ಫಾಕ್ ಅನ್ನೋ ಇನ್ನೊಬ್ಬ ಸೀನಿಯರ್ ಉಗ್ರನನ್ನ ನೇಮಕ ಮಾಡಿದೆ. ಇದು ಎಲ್ಇಟಿ ಪಾಕಿಸ್ತಾನದಲ್ಲಿ ತನ್ನ ರಾಜಕೀಯ ಶಕ್ತಿಯನ್ನು ಗಟ್ಟಿ ಮಾಡಿಕೊಳ್ತಾ ಇರೋದನ್ನು ತೋರಿಸ್ತಾ ಇದೆ. ಹಾಗೆ ಇನ್ನೂ ಒಬ್ಬ ಹಿರಿಯ ಕಮಾಂಡರ್ ಹಫೀಜ್ ಅಬ್ದುಲ್ ಗಫರ್ ಮನ್ಸೂರ್ ಅನ್ನೋನನ್ನ ಹಜಾರಾದಿಂದ ಮಂಡಿ ಬಹಾವುದ್ದೀನ್ಗೆ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಸುದ್ದಿಗಳಿವೆ. ಈ ಮೂಲಕ ಲಷ್ಕರ್ ಅಲ್ಲಿ ಮತ್ತೆ ತನ್ನ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋ ಪ್ರಯತ್ನಗಳನ್ನು ತೀವ್ರಗೊಳಿಸ್ತಾ ಇದೆ. ಹಾಗೆ ರಿಕ್ರೂಟ್ಮೆಂಟನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಹೋಗ್ತಾ ಇದೆ. ಈ ಮಧ್ಯೆ ಭಾರತದ ಕೇಂದ್ರ ಗೃಹ ಇಲಾಖೆ 17 ಪಾಕಿಸ್ತಾನಿಗಳು ಹಾಗೂ 6 ಭಾರತೀಯರನ್ನು UAPA ಅಡಿಯಲ್ಲಿ ಘೋಷಿತ ಉಗ್ರರು ಅಂತ ಪ್ರಕಟಿಸಿದೆ. ಭಾರತೀಯರು ಅಂತ ಗುರುತಿಸ್ಕೊಂಡಿರೋ 6 ಮಂದಿ ಕೂಡ ಈಗ ಪಾಕಿಸ್ತಾನದಲ್ಲೇ ಇದ್ದಾರೆ. ಅವರ ಆಸ್ತಿಪಾಸ್ತಿಗಳನ್ನು ಇಲ್ಲಿ ಮುಟ್ಟುಗೋಲು ಹಾಕ್ಕೊಳ್ಳೋ ಕೆಲಸ ನಡೆಯುತ್ತೆ. ಹೀಗೊಂದು ಕಡೆ ಪಾಕಿಸ್ತಾನ ಭಾರತದ ವಿರುದ್ಧ ಉಗ್ರರನ್ನು ಚೂಬಿಡೋ ಕೆಲಸವನ್ನು ಮುಂದುವರಿಸ್ತಾ ಇರುವಾಗಲೇ ಬಲೂಚಿಸ್ತಾನದಲ್ಲಿ ಲಿಬರೇಷನ್ ಆರ್ಮಿ ಪಾಕ್ ಸೇನೆಯನ್ನು ಗುರಿಯಾಗಿಸ್ಕೊಂಡು ಮಾಡ್ತಾ ಇರೋ ದಾಳಿಗಳನ್ನು ತೀವ್ರಗೊಳಿಸಿದೆ. ಗ್ವಾದಾರ್ ಜಿಲ್ಲೆಯ ಜಿವಾನಿ ಸಮೀಪದ ಪನ್ವಾನ್ ಪ್ರಾಂತ್ಯದಲ್ಲಿನ ಪಾಕಿಸ್ತಾನದ ಕರಾವಳಿ ರಕ್ಷಣಾ ಪಡೆಗಳ ಶಿಬಿರದ ಮೇಲೆ ಬಲೂಚ್ ಲಿಬರೇಷನ್ ಆರ್ಮಿ ಭಯಾನಕ ಫಿದಾಯಿನ್ ದಾಳಿಗಳನ್ನು ಮಾಡಿದೆ. ಈ ಕಾರ್ಯಾಚರಣೆಯಲ್ಲಿ 30ಕ್ಕೂ ಹೆಚ್ಚು ಪಾಕಿ ಸೈನಿಕರು ಸಾವನ್ನಪ್ಪಿದ್ದಾರೆ ಮತ್ತು ಡಜನ್ ಗಟ್ಟಲೆ ಸಿಬ್ಬಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿರೋ ಬಲೂಚ್ ಲಿಬರೇಷನ್ ಆರ್ಮಿ ಜುಲೈ 3ನೇ ತಾರೀಕು ಸಂಜೆ 6:30 ದಾಳಿ ನಡೆಸಿರೋದಾಗಿ ಹೇಳಿಕೊಂಡಿದೆ. ಲಿಬರೇಷನ್ ಆರ್ಮಿಯ ಎಲೈಟ್ ಪಡೆ ಅಂತಲೇ ಗುರುತಿಸಿಕೊಳ್ಳುವ ಮಜೀದ್ ಬ್ರಿಗೇಡ್ನ ಸದಸ್ಯನೊಬ್ಬ ಸ್ಫೋಟಕ ತುಂಬಿದ ಮಜ್ದಾ ವಾಹನವನ್ನು ಕೋಸ್ಟ್ ಗಾರ್ಡ್ ಶಿಬಿರದ ಒಳಕ್ಕೆ ನುಗ್ಗಿಸಿ ಆ ನಂತರ ಅದನ್ನು ಸ್ಫೋಟಗೊಳಿಸಿದ್ದಾನೆ. ಹೀಗಲ್ಲಿ ಬಲವಾದ ಸ್ಫೋಟ ನಡೆದ ಬೆನ್ನಲ್ಲೇ ಫತೇ ಸ್ಕ್ವಾಡ್ನ ಯೋಧರು ಕೋಸ್ಟ್ ಗಾರ್ಡ್ ಶಿಬಿರದ ಒಳಕ್ಕೆ ನುಗ್ಗಿದ್ದಾರೆ. ಅಲ್ಲಿ ಅಳಿದುಳಿದ ಸೈನಿಕರ ಮೇಲೆ ಗುಂಡಿನ ದಾಳಿಯನ್ನು ಮಾಡಿದ್ದಾರೆ. ಸ್ಫೋಟ ದೊಡ್ಡ ಮಟ್ಟದ ಹಾನಿಗೆ ಕಾರಣ ಆಗಿದ್ದು ಸಾಕಷ್ಟು ಜನ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದುವರೆಗೆ ಬಲೂಚ್ ಲಿಬರೇಷನ್ ಆರ್ಮಿಯ ಮಾಹಿತಿ ಪ್ರಕಾರ ಸಾವಿಗೀಡಾದ ಸೈನಿಕರ ಸಂಖ್ಯೆ ಸುಮಾರು 30. ಅದು ಇನ್ನೂ ಕೂಡ ಹೆಚ್ಚಾಗುವ ಸಾಧ್ಯತೆಗಳಿವೆ ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ಪಾಕಿಸ್ತಾನದ ಸೇನೆ ಈ ಬಗ್ಗೆ ಇನ್ನೂ ಯಾವುದೇ ಅಧಿಕೃತ ಮಾಹಿತಿಯನ್ನು ಹೊರಹಾಕಿಲ್ಲ. ಇನ್ನು ಈ ಗ್ವಾದಾರ್ ಬಂದರು ಸೇರಿದಂತೆ ಕರಾಚಿಯ ಬಂದರಿನವರೆಗೆ ಬಲೂಚ್ ಹಾಗೂ ಸಿಂಧ್ ಪ್ರಾಂತ್ಯದ ಕರಾವಳಿಯ ಉದ್ದಕ್ಕೂ ಪಾಕಿಸ್ತಾನ ಸಾಕಷ್ಟು ಕೋಸ್ಟ್ ಗಾರ್ಡ್ಗಳನ್ನು ನಿಯೋಜನೆ ಮಾಡಿದೆ. ಗ್ವಾದಾರ್ ಸಮೀಪದ ಕೋಸ್ಟ್ ಗಾರ್ಡ್ ನೆಲೆಯ ಮೇಲೆ ಈಗ ಲಿಬರೇಷನ್ ಆರ್ಮಿ ದಾಳಿ ಮಾಡಿದೆ. ಇಷ್ಟು ದಿನ ಬಲೂಚ್ ರಸ್ತೆಗಳಲ್ಲಿ ಸಂಚರಿಸುವ ಪಾಕಿಸ್ತಾನಿ ಸೇನಾ ವಾಹನಗಳನ್ನು ಗುರಿಯಾಗಿಸಿಕೊಂಡು ಲಿಬರೇಷನ್ ಆರ್ಮಿ ದಾಳಿ ಮಾಡ್ತಾ ಇತ್ತು. ಹಾಗೆ ಅಲ್ಲಿನ ಸೇನಾ ಶಿಬಿರಗಳನ್ನು ಟಾರ್ಗೆಟ್ ಮಾಡಿಕೊಳ್ಳಲಾಗ್ತಾ ಇತ್ತು. ಆದರೆ ಈ ಬಾರಿ ಕೋಸ್ಟ್ ಗಾರ್ಡ್ಸ್ ಶಿಬಿರದ ಮೇಲೆ ದಾಳಿಯಾಗಿದೆ. ಈ ಭಾಗದಲ್ಲಿ ಚೈನಾದ ಹಸ್ತಕ್ಷೇಪ ಹೆಚ್ಚಾದ ನಂತರ ಬಲೂಚಿಸ್ತಾನದ ಮೀನುಗಾರರ ಬದುಕುಗಳು ದುಸ್ತರಗೊಂಡಿವೆ. ಗ್ವಾದಾರ್ ಮೂಲಕ ಚೈನಾ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೀನುಗಾರಿಕೆಯನ್ನು ಮಾಡುತ್ತೆ. ಇದೂ ಕೂಡ ಅಲ್ಲಿನ ಜನ ಕೆರಳೋದಕ್ಕೆ ಕಾರಣ ಆಗ್ತಾ ಇರೋ ಅಂಶ. ಸೊ ಪಾಕಿಸ್ತಾನ ಮತ್ತು ಚೈನಾ ಎರಡನ್ನೂ ಗುರಿಯಾಗಿಸ್ಕೊಳ್ತಾ ಇರೋ ಬಲೂಚ್ ಹೋರಾಟಗಾರರು ಅಲ್ಲಿನ ಕೋಸ್ಟ್ ಗಾರ್ಡ್ಸ್ ಮೇಲೆ ದಾಳಿ ಮಾಡಿದ್ದಾರೆ. ಹೀಗೊಂದು ಕಡೆ ಪಾಕಿಸ್ತಾನ ಬ್ಲೀಡ್ ಆಗ್ತಾ ಇದ್ದರೆ ಅಲ್ಲಿನ ರಾಜಕೀಯ ನಾಯಕರು ನಮ್ಮದು ಸಿಂಧೂ ನಾಗರಿಕತೆ, ನಮಗೆ ಸಿಂಧೂ ನದಿಯ ನೀರನ್ನು ಬಿಡೋದಕ್ಕೆ ಭಾರತಕ್ಕೆ ಹೇಳಿ ಅಂತ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾಷಣ ಮಾಡ್ತಾ ಓಡಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಭಾರತದಲ್ಲಿನ ಕೆಲವರು ಬೇಗ ಪಾಕಿಸ್ತಾನದ ಜೊತೆ ಮಾತುಕತೆಗಳನ್ನು ಮಾಡಿ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಭಾರತದ ಪ್ರಧಾನಿಗೆ ಲೆಟರ್ ಬೇರೆ ಬರೆದಿದ್ದಾರೆ.
ಬೇರೆಯವರಿಗೆಲ್ಲ ಶತ್ರುಗಳು ಹೊರಗಿರ್ತಾರೇನೋ, ಆದರೆ ನಮಗೆ ಮಾತ್ರ ಒಳಗೆ ಇದ್ದಾರೆ. ಇದು ಗೆಳೆಯರೆ ಪಾಕಿಸ್ತಾನದಲ್ಲಿನ ಬಲೂಚ್ ಪಡೆಗಳ ಅಬ್ಬರಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.